ಅಂದರೆ ಈ ಬೇಜಾರಾಯಿತು ನಾವೇನಪ್ಪ ಮಾಡ್ತಿದ್ರೆ ಕಾಫಿ ಟೀ ಕುಡಿತೀವಿ. ಬನ್ನಿ ನಾನೀಗ ನಿಮಗೆ ಒಂದು ಪಾವಗಡ ಪಟ್ಟಣದ ಬೆನಗೊಂಡೆ ರಸ್ತೆ ಮಾರ್ಗದಲ್ಲಿರುವ SK ಚಾಯ್ ಅಂದರೆ ಅಮೃತ ಚಾಯ್ ಹೋಟ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ವೆಲ್ಕಮ್. ಏನು ಹೆಸರು ತಮ್ಮದು? ಸಾಗರ್. ಹೇಗಿದೆ ಟೀ? ಚೆನ್ನಾಗಿದೆ. ಏನಪ್ಪ ನಿಮ್ಮ ಹೆಸರು? ಚಿನ್ನ. ಓಹೋ, ಚಿನ್ನ ಅಂದರೆ ಬೆಳ್ಳಿ ಬಂಗಾರನಾ? ಅಲ್ಲ, ಹೇಗಿದೆ ಟೀ? ಆಗಿದೆ, ಸೂಪರ್ ಆಗಿದೆ. ರೈಟ್, ಓಕೆ. ಟೀ ಕುಡಿತಾ ಇದ್ರಲ್ಲ, ಹೇಗಿದೆ? ಚೆನ್ನಾಗಿದೆ. ಟೀ ಎಷ್ಟು ಕಾಸ್ಟ್? ಎಷ್ಟು? 10 ರೂಪಾಯಿ. ಬರೀ 10 ರೂಪಾಯಿ ಅಂತ ನೋಡಿ ಗ್ರಾಹಕರೇ. ಟೀ ಕುಡಿದ್ರೆ 10 ರೂಪಾಯಿ, ಕಾಫಿ ಕುಡಿದ್ರೆ 10 ರೂಪಾಯಿ. ಓಕೆ, ಸೂಪರ್. ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 5:30 ಓಪನ್ ಮಾಡ್ತೀವಿ. ಬೆಳಿಗ್ಗೆ 5:30ಗೆ. ಓ, ಚಳಿಗೆ ಬಂದು ನಾವು ಆರಾಮ್ಸೆ ಕುಡಿಬೋದು. ಸಾಯಂಕಾಲ ರಾತ್ರಿ 9 ಗಂಟೆವರೆಗೂ ಇರ್ತೀವಿ. ರಾತ್ರಿ 9 ಗಂಟೆವರೆಗೂ ಇರ್ತಾರೆ. ಏನು ವಿಶೇಷ? ಏನು ಇರ್ತದೆ ಸ್ಪೆಷಲ್? ಏನು? ಬೆಲ್ಲದ ಟೀನಾ? ಓಕೆ. ಬೆಲ್ಲದ ಟೀ. ಕಾಫಿ? ಬೆಲ್ಲದ ಕಾಫಿ. ಓಕೆ, ನೋಡಿ ಗ್ರಾಹಕರೇ, ಟೀ ಕುಡಿದ್ರೆ 10 ರೂಪಾಯಿ, ಕಾಫಿ ಕುಡಿದ್ರೆ 10 ರೂಪಾಯಿ, ಅದು ಬೆಲ್ಲದ ಟೀ. ಬನ್ನಿ, ನಿಮ್ಗೇನಾದರೂ ಮೈಂಡ್ ಬ್ಲ್ಯಾಕ್ ಆಗಿ ಬೇಜಾರಾಗಿ ಸಖತ್ತು ಒಂಥರ ನನಗೆ ಮೈಂಡೆಲ್ಲ ಇದಾಗಿದ್ದಪ್ಪ ಅಂದರೆ ಬೆನಗೊಂಡೆ ರಸ್ತೆ ಮಾರ್ಗದಲ್ಲಿರುವ ನಮ್ಮ SK ಅಮೃತ ಹೋಟೆಲ್ ಚಾಯ್ ಅಂಗಡಿಗೆ ಬಂದು ನೀವು ಟೀ ಕಾಫಿಯನ್ನು ಕುಡಿಬೋದು. ನಮಸ್ಕಾರ. ಪಾವಗಡ ಪಟ್ಟಣದಲ್ಲಿ ಸುಮಾರು 32 ಕೋಟಿ ವೆಚ್ಚದಲ್ಲಿ ಅಮೃತ ಗ್ರಾಮ ಯೋಜನೆಯಲ್ಲಿ ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯನ್ನು ಭರದಿಂದ ಸಾಗುತ್ತಾ ಇದೆ. ಆದರೆ ಪಾವಗಡ ಪಟ್ಟಣದ ಸರ್ಕಾರಿ ಕ್ರೀಡಾಂಗಣದಲ್ಲಿ ಈ ಒಂದು ಯೋಜನೆಗೆ ಗುಂಡಿಯನ್ನು ತೆಗೆದು ಸುಮಾರು 1 ತಿಂಗಳಾಗಿದೆ. ಆದರೆ ಇಲ್ಲಿವರೆಗೆ ಒಂದು ಗುಂಡಿಯನ್ನು ಮುಚ್ಚಿಲ್ಲ ಮತ್ತು ಪೈಪ್ಲೈನ್ ಕಾಮಗಾರಿಯನ್ನು ಸರಿಯಾಗಿ ಮಾಡಿಲ್ಲ ಎಂಬುದಾಗಿ ಇಲ್ಲಿನ ಕ್ರೀಡಾಂಗಣದಲ್ಲಿ ವಾಕಿಂಗ್ ಮಾಡತಕ್ಕಂಥ ಹಿರಿಯ ನಾಗರಿಕರು ಮತ್ತು ಕ್ರೀಡಾಪಟುಗಳು ದೂರಿದ್ದಾರೆ. ಬನ್ನಿ, ಹಾಗಾದ್ರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಕ್ರೀಡಾಂಗಣಕ್ಕೆ ಸುಮಾರು ಜನ ಸೀನಿಯರ್ ಸಿಟಿಸನ್ಸ್, ಸಣ್ಣ ಮಕ್ಕಳು ಪ್ರತಿಯೊಬ್ಬರು ಕೂಡ ಬಂದು ಆಟ ಆಡ್ಕೊಳ್ತಕ್ಕಂಥ ಒಂದು ಜಾಗ. ಈ ಜಾಗದಲ್ಲಿ ನೀರಿನ ಪೈಪ್ ಆಗ್ಬೇಕಂತ ಒಂದು ತಿಂಗಳ ಹಿಂದೆ ಪೈಪ್ ಗುಂಡಿ ತೆಗೆದು ಇದುವರೆಗೂ ಮುಚ್ಚಿಲ್ಲ. ಸುಮಾರು ಜನ ಇದರಲ್ಲಿ ಜಾರಿ ಬಿದ್ದಿದ್ದಾರೆ. ಬಂದು ಕೇಳೋರಿಲ್ಲ, ಇದು ದಿಕ್ಕು ವಿಚಾರಿಸೋರಿಲ್ಲ, ಯಾರು ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ತರ ಆಗಿದೆ. ಇದೇ ತರ ಟೌನ್ ನಲ್ಲೆಲ್ಲಾನು ಗುಂಡಿಗಳು ತೆಗೆದಿದ್ದಾರೆ, ಸರಿಯಾಗಿ ಮುಚ್ಚಿಲ್ಲ. ಆಮೇಲೆ ಮಳೆ ಬಂದಿದೆ, ಎಲ್ಲ ಕೆಸರು ಗುಂಡಿಗಳಾಗಿದೆ, ನೋಡೋದಕ್ಕಾಗಲ್ಲ, ತಿರುಗಾಡಕ್ಕಾಗ್ತಾ ಇದೆ. ಸಂಬಂಧಪಟ್ಟವರು ಬೇಗ ಇದನ್ನ ಎಚ್ಚರಿಕೆ ತೆಗೆದುಕೊಂಡು ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಂದು ಇದನ್ನ ಸರಿಪಡಿಸಬೇಕೆಂದು ನಮ್ಮಲ್ಲಿ ಕೋರ್ತಾ ಇದ್ದೀನಿ. ಏನು ಹೆಸರು ಸರ್ ತಮ್ಮ? ನಾನು ಸುಬ್ರಾಯಪ್ಪ ಅಂತ, ರಿಟೈರ್ಡ್ ಪ್ರಿನ್ಸಿಪಾಲ್ ಡಿಗ್ರಿ ಕಾಲೇಜ್. ಹೇಳಿ ಸರ್. ಇದು ಸರ್ಕಾರಿ ಕಾಲೇಜು ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ಸುಮಾರು ಜನ ಆಟ ಆಡಕ್ ಬರ್ತಾರೆ. ಸಾಯಂಕಾಲ ಹೆಣ್ಮಕ್ಳು ಇನ್ನೊಬ್ರು ವಾಕಿಂಗ್ ಬರ್ತಾರೆ. ಇಲ್ಲಿ ಲೈಟ್ ವ್ಯವಸ್ಥೆ ಯಾವುದೂ ಇಲ್ಲ. ಇದು ಪುರಸಭೆ ವ್ಯಾಪ್ತಿ ಬರೋದ್ರಿಂದ ದಯವಿಟ್ಟು ಪುರಸಭೆಯಲ್ಲಿರುವ ಅಧಿಕಾರಿಗಳಾಗ್ಲಿ, ಸಂಬಂಧಪಟ್ಟ ವ್ಯಕ್ತಿಗಳಾಗ್ಲಿ ಬಂದು ಇದನ್ನ ಶೀಘ್ರ ತುಂಬಾ ಆದಷ್ಟು ಬೇಗ ಇದನ್ನ ಕಾಮಗಾರಿ ಪೂರ್ಣಗೊಳಿಸ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದೀವಿ. ಇದು ಆದರ್ಶ ಗ್ರಾಮ ಯೋಜನೆ ಅಂತ ಮಾಡಿದ್ದಾರೆ. ಇಲ್ಲೇ ಅಲ್ಲ, ಎಲ್ಲ ಟೌನ್ ಅಲ್ಲಿ ಸಾರ್ ಹೇಳ್ದಂಗೆ ಅಮೃತ ಗ್ರಾಮ ಯೋಜನೆ ಅಂತ ಮಾಡಿದ್ದಾರೆ. ಅಮೃತ ಗ್ರಾಮ ಅಲ್ಲ, ಇದು ವಿಶ್ವ ಗ್ರಾಮ ಯೋಜನೆ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ರೋಡ್ಗಳು ಕ್ಲೀನ್ ಆಗಿ, ಮೊನ್ನೆ ತಾನೇ ರೀಸೆಂಟ್ ಆಗಿ 6 ತಿಂಗಳ ಮುಂದೆ ಎಲ್ಲ ರೋಡ್ಗಳು ಆಗಿದ್ದು ಪಾವಗಡದಲ್ಲಿ. ಕಂಪ್ಲೀಟ್ ಕಾಮಗಾರಿನ ಹೆಂಗ್ ಸಿಕ್ಕಿರ ಹಂಗೆ ಅದನ್ನ ಎಲ್ಲಿ ಸಿಕ್ಕಿರ ಅಲ್ಲಿ ಆಗದು. ಯಾವುದೇ ರೋಡ್ ಕಂಪ್ಲೀಟ್ ಮಾಡಿಲ್ಲ. ಎಲ್ಲಾ ರೋಡ್ ಅಲ್ಲಿ ಅರ್ಧ ಕೆಲಸ ಮಾಡಿ ಅರ್ಧ ಬಿಟ್ಟೋಗಿದ್ದಾರೆ. ಕಂಪ್ಲೀಟ್ ಬರ್ಬೋದು, ಎಲ್ಲ ಬೇಕಾದ್ರೆ ತಮ್ಗೆ ವೀಕ್ಷಣೆ ಮಾಡಿಸ್ತೀವಿ. ಯಾವುದೇ ಗ್ರಾಮದಲ್ಲಿ, ಯಾವುದೇ ಟೌನ್ ಅಲ್ಲಿ, ವಾರ್ಡ್ ಅಲ್ಲಿ ಆಗ್ಲಿ, ಯಾವುದೇ ರೀತಿ ಕಂಪ್ಲೀಟ್ ಆಗಿ ಕೆಲಸ ಮಾಡಿಲ್ಲ. ಮಾಡ್ಲಿ ಕೆಲಸ, ಅಭಿವೃದ್ಧಿ ಅನ್ನೋದು ಎಲ್ಲರೂ ಆಗ್ಬೇಕು. ಬಟ್ ಅದನ್ನ ಇನ್ನೊಬ್ರು ತೊಂದರೆ ಆಗ್ತಿದ್ದಂಗೆ ಮಾಡಿದ್ರೆ ತುಂಬಾ ಸಂತೋಷ ಪಡ್ತೀವಿ. ಅದು ಮಾಡಿರೋ ರೋಡ್ಗಳಿಲ್ಲ, ಇನ್ನೊಂದಿಲ್ಲ. ಊರುಗಳೆಲ್ಲ ಅಷ್ಟೇ ಕಂಪ್ಲೀಟ್ ಆಗಿ ಆಲ್ರೆಡಿ ಮನೆ ಗಂಗೆ ಅಂತ ಮಾಡಿದ್ದಾರೆ. ಬನ್ನಿ ನೋಡ್ಬೇಕು. ಊರಲ್ಲಿ ಚರಂಡಿ ನೀರಿಗೆ ಇವಾಗ ಗಲಾಟೆಗಳಾಗ್ತದೆ. ಜಲಜೀವನ್ ಮಿಷನ್ ಅಂತ ಮಾಡಿದ್ದಾರೆ. ಇದೇ ಅದನ್ನ ಅಲ್ಲೇ ಅದು ಜಲಜೀವನ್ ಅಂತ ಮಾಡಿದ್ದಾರೆ. ಮನೆ ಗಂಗೆ ಅಂತ ಮಾಡಿದ್ದಾರೆ. ಅದನ್ನು ತುಂಬಾ ತೊಂದರೆ ಆಗ್ತಾ ಇದೆ. ಎಲ್ಲ ಊರಲ್ಲಿ ಹಾಕಿರೋ ರೋಡ್ಗಳಿಲ್ಲ. ಇಲ್ಲಿ ಸಂಪ್ಗಳು ರೋಡ್ಗಳು ಹೊಡೆದಿದ್ದಾರೆ. ಅದನ್ನೆಲ್ಲ ಡೈವರ್ಷನ್ ಒಂದು ನೇರ ಒಂದು ನಿರ್ಧಾರದಲ್ಲಿ ಹೋಗಿಲ್ಲ. ತುಂಬಾ ತೊಂದರೆ ಆಗ್ತದೆ. ದಯವಿಟ್ಟು ಮುನ್ಸಿಪಲ್ ಅವರಾದ್ರೂ ಬಂದು ಇದ್ರ ಗಮನ ತಗೊಂಡು ಸರ್ಕಾರಿ ವ್ಯಾಪ್ತಿಯಲ್ಲಾದ್ರೂ ಬೇಗ ಮುಚ್ಚಿದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ವಿನಂತಿ. ಏನು ಹೆಸರು ಸರ್ ತಮ್ಮದು? ನಮ್ಮ ಹೆಸರು ಮಂಜುನಾಥ್ ರೆಡ್ಡಿ ಅಂತ. ಹೇಳೋಣ. ಈ ಗುಡಿ ತೆಗೆದು ಸುಮಾರು 1 ತಿಂಗಳಾಗಿದೆ. ಈ ಪೈಪ್ ಹಾಕೋದಕ್ಕೆ ಇಲ್ಲರ ಒಂದು 10 ನಿಮಿಷ ಕೆಲಸಕ್ಕೆಲ್ಲ ತಿಂಗಳಿಂದ ಇದು ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ದಯವಿಟ್ಟು ಮುಗಿಸಿಬಿಟ್ರೆ ಬಾರಿ ವಾಸಿ ಅಂತ ಹೇಳ್ತೀನಿ. ಸೆಲ್ಗಾವರೆಗೂ ವಾಕ್ ಮಾಡೋರ್ಗು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇಲ್ಲ ಅದರಲ್ಲಿ ನೀವೇನಾದ್ರು ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನದಲ್ಲಿ ನಾವು ಇದ್ರ ಬಗ್ಗೆ ಹೋರಾಡ್ಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂತೀವಿ. ಇಲ್ಲ ನಿಮ್ಮ ಕೈಲಾಗುತ್ತೆ ಮಾಡ್ರಿ, ಇಲ್ಲ ಅಂದ್ರೆ ನಾವೇ ಮಾಡ್ಕೊಂತೀವಿ ಬೇಕಾದ ಕೆಲಸ. ದಯವಿಟ್ಟು ಮಾಡಿಬಿಡಿ. ನಮ್ಮ ಹೆಸರು ಹೆಂಗಸ್ವಾಮಿ ಅಂತ.
ಕೇಳಿದ್ರಲ್ಲ ಈ ಒಂದು ಸೀನಿಯರ್ ಸಿಟಿಜನ್ ಅವರ ಒತ್ತಾಯ. ಈಗಲಾದರೂ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಪುರಸಭೆಯವರು ಖಡಕ್ ಎಚ್ಚರಿಕೆಯನ್ನು ನೀಡಿ ಈ ಒಂದು ಕಾಮಗಾರಿಯನ್ನು ಮಾಡಿ ಮುಗಿಸಿ ಈ ಒಂದು ಕ್ರೀಡಾಂಗಣದಲ್ಲಿ ವಾಕಿಂಗ್ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಲಾಗುತ್ತಿದೆ. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.